ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ ಆಗೋದ್ರಿಂದ ನಾವು ಫ್ಯಾಮಿಲಿ ಫುಲ್ಲು ಡಿ ಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ 2 ಟೈಮ್ಸ್ ಆ್ಯಕ್ಚುಲಿ ಡಿ ಮಾರ್ಟ್ ಹೋಗಿದ್ವಿ, ಮೈಸೂರು ಡಿ ಮಾರ್ಟ್ಗೆ. ಬಟ್ ನಾವು ಏನು ಪರ್ಚೇಸ್ ಮಾಡಿರಲಿಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂತಂದರೆ ಅಲ್ಲಿ ಹೋದಾಗ ತುಂಬ ಕಂಜೆಸ್ಟೆಡ್ ಆಗಿತ್ತು ಏರಿಯಾ, ಮತ್ತು ನಮಗೆ ತೊಗೋಬೇಕು ಅಂತ ಕೂಡ ಅನಿಸ್ಲಿಲ್ಲ. ಅದರಿಂದ ಇವತ್ತು ಥರ್ಡ್ ಟೈಮ್ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಬರುತ್ತೆ ಡಿ ಮಾರ್ಟ್ ಅಂದರೆ ಮೈಸೂರಿಂದ ಊಟ್ಕಳ್ಳಿಯಿಂದ ಬೆಳವಾಡಿ ಆದಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ನಮಗೆ ಇದು ಸಿಗುತ್ತೆ, ಡಿ ಮಾರ್ಟು ಮೇನ್ ರೋಡಲ್ಲೇ ಸಿಗುತ್ತೆ, ಹುಣಸೂರು ಮೇನ್ ರೋಡು. ಓಕೆನಾ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಶಾಪಿಂಗ್ಗೆ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನಾವು ಇದು ಥರ್ಡ್ ಟೈಮ್ ಹೋಗ್ತಿರೋದು ನೋಡಿ, ಹೋಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ನೋಡಿ ತಲುಪಿದ್ವಿ ನೋಡಿ, ಅದೇ ಡಿ ಮಾರ್ಟ್. ನಾವು ಹೋಗಬೇಕಾದ್ರೆ ಮೈಸೂರಿಂದ ಹುಣಸೂರು ರೋಡಲ್ಲಿ ಹೋಗಬೇಕಾದ್ರೆ ಬೆಳವಾಡಿ ಆದಮೇಲೆ ರೈಟ್ ಸೈಡಲ್ಲೇ ಸಿಗುತ್ತೆ ಇವತ್ತು ಡಿ ಮಾರ್ಟ್ ಅಂತ ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ. ಮತ್ತು ಇದು ಬಂದು ರೀಚ್ ಆಗಿದ್ದೀವಿ, ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ನಿಯರ್ ಬೈಯೇ ಇದೆ, ಮೈಸೂರು ಮೇನ್ ರೋಡಿಂದ ಕೊನೆಗೂ ಕೂಡ ನಾವು ಬಂದು ತಲುಪಿದ್ದೀವಿ. ನೋಡಿ ಫ್ರೆಂಡ್ಸ್, ಬೈಕ್ ಪಾರ್ಕ್ ಮಾಡಿದ್ವಿ ಇಲ್ಲಿ. ಬೈಕ್ ಪಾರ್ಕ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಡಿ ಮಾರ್ಟ್ಗೆ, ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ವ್ಯೂ ಇದೆ, ಪಕ್ಕದಲ್ಲೇ 5 ಸ್ಟಾರ್ ಹೋಟ್ಲ್ ಕೂಡ ಇದೆ. ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ಆ ಥರ ಇದೆ, ತುಂಬ ಚೆನ್ನಾಗಿತ್ತು. ನಾವು ಅದು ಡಿ ಮಾರ್ಟ್ 7 o'clock ರೀಚ್ ಆದ್ವಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ವ್ಯೂ. ಆ್ಯಕ್ಚುಲಿ ಇದು ಎಂಟ್ರಿ ಬಟ್ ನಾವು ಸ್ವಲ್ಪ ಪರ್ಸನಲ್ ಐಟಮ್ಸ್ ಇತ್ತು, ಅಂದರೆ ವಾಟರ್ ಬಾಟ್ಲೆಲ್ಲ ಇತ್ತು. ಅದರಿಂದ ಅವರು ಅಲೋ ಮಾಡಲಿಲ್ಲ, ಅದಕ್ಕೆ ಸ್ಟಿಕ್ಕರ್ ಹಾಕಬೇಕು ಅಂತ ಹೇಳಿದರು. ಅದರಿಂದ ಅವರು ಇಲ್ಲಿಗೆ ಈ ಕ್ಯಾಬಿನೆಟ್ಗೆ ನಾವು ಕೊಟ್ಟು ಅಲ್ಲಿ ಸ್ಟಿಕ್ಕರ್ ಮತ್ತು ಟೈ ಹಾಕಿದ್ರು. ಅದಾದಮೇಲೆ ನಾವು ಎಂಟ್ರಿ ತಗೊಂಡ್ವಿ ಒಳಗಡೆ. ನೋಡಿ ಇದು ಎಂಟ್ರಿ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ ನೋಡಿ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಈ ಡಿ ಮಾರ್ಟ್ ಎಕ್ಸ್ಪೀರಿಯನ್ಸಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಕೂಡ ರೀಸನಬಲ್ ಆಗಿತ್ತು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಹೋಗ್ಬೋದು, ಶಾಪಿಂಗ್ ಮಾಡ್ಬೋದು. ಬಟ್ ಏನು ವಿಷಯ ಅಂದರೆ ಪ್ರಾಬ್ಲಮ್ ಅಂದರೆ ಏರಿಯಾ ಮಾತ್ರ ಕಂಜೆಸ್ಟೆಡ್ ಆಗಿದೆ. ಯಾಕೆಂದರೆ ಬೆಂಗಳೂರಲ್ಲಿ ನಾವು ಕೂಡ ಡಿ ಮಾರ್ಟ್ಗೆ ನಾವು ಹೋಗ್ತಾ ಇದ್ವಿ. ಅಲ್ಲಿ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಏರಿಯಾ ಎಲ್ಲ, ತುಂಬ ಫ್ರೀ ಆಗಿತ್ತು. ಈಗ ಟ್ರಾಲಿ ಎಲ್ಲ ತೊಗೊಂಡೋಗ್ಬೇಕಂದ್ರೆ ಬರಬೇಕಾದ್ರೆ ತುಂಬ ಕಂಜೆಸ್ಟೆಡ್ ಆಗಿರಲಿಲ್ಲ, ಏರಿಯಾ ಫ್ರೀ ಆಗಿತ್ತು. ಬಟ್ ಇಲ್ಲಿ ಮೈಸೂರಲ್ಲಿ ಕಂಜೆಸ್ಟೆಡ್ ಆಗಿ ಮಾಡಿದ್ದಾರೆ ಏರಿಯಾ ಸ್ವಲ್ಪ ಫ್ರೀ ಮಾಡಬೇಕಾಯಿತು. ಕಸ್ಟಮರ್ಸ್ ಓಡಾಡೋದಕ್ಕೆ, ಟ್ರಾಲಿಲೆಲ್ಲ ಶಾಪಿಂಗ್ ಮಾಡೋದಕ್ಕೆ ಏರಿಯಾ ಕಂಜೆಸ್ಟೆಡ್ ಆಗಿತ್ತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ನಾವು ಇವಾಗ ಶಾಪಿಂಗ್ ಚೆನ್ನಾಗಿದ್ದೀವಿ. ನಾವು ಇಲ್ಲಿಂದ ಶುರು ಮಾಡಿದ್ವಿ ಶಾಪಿಂಗು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಬಿಸ್ಕೆಟ್ ಪ್ಯಾಕಿಂಗ್ ಅಂತ. ಒಳ್ಳೆ ಬಾನ್ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡಾದ್ಮೇಲೆ ನೆಕ್ಸ್ಟು ಶಾಪಿಂಗ್ ಶುರು ಮಾಡಿದ್ವಿ. ಮಾಡಿದಾಗ ನಮಗೆ ಡಿಫ್ರೆಂಟ್ ಆಗಿ ಐಟಮ್ಸ್ ಎಲ್ಲ ಸಿಕ್ತು. ಆ್ಯಕ್ಚುಲಿ ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ನಾನು ಫೈನಲಾಗಿ ಈ ಬಿಸ್ಕೆಟ್ ಪ್ಯಾಕೆಟ್ ಸೆಲೆಕ್ಟ್ ಮಾಡ್ಕೊಂಡೆ. ಟೇಸ್ಟಿ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಾಡಿದೆ ಫುಲ್ಲು ಆರಾಮಾಗಿ. ನೋಡಿ ಅಲ್ವಾ, ನೀವು ಕೂಡ ಫ್ಯಾಮಿಲಿ ಜೊತೆ ನೀವು ಶಾಪಿಂಗ್ಗೆ ಇಲ್ಲಿ ಬರ್ಬೋದು. ರಿಯಲಿ ಹೇಳ್ತಾ ಇದ್ದೀನಿ, ತುಂಬಾ ಈಗ ಎಕ್ಸಾಂಪಲ್ ನಾವು 10,000 ತೊಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ. ಬಟ್ ಇಲ್ಲಿ ಅದೇ ಶಾಪಿಂಗ್ ನಾವು 5,000-6,000 ಅಂತ ಮಾಡ್ಬೋದು. ಅಷ್ಟು ರೀಸನಬಲ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಟ್ರೈ ಮಾಡಿ, ಓಕೆನಾ? ತೆಂಗಿನಕಾಯಿ ನೋಡಿ, ಇಲ್ಲಿ ದಿನಸಿ ಸಾಮಾನು ನೋಡಿ. ಹಾಂ, ಕವರಲ್ಲೇ ಇಲ್ಲಿ
ಒಕ್ಕಟ್ಟು ಇರೋದಿಲ್ಲ ಇಲ್ಲ Oli, what are you doing? Take. Really? Upit gaya. हाँ. इतनी केम करेंगे? എന്താ ಸೊಪ್ಪಣೆ ಮತ್ತೆ ಓಕೆ ಹಾಂ ಹಾಕು ಎತ್ಕೊಡು ಮುಂದೆ 28 ರೂಪಾಯಿ ಇದೆ ಸುರ ಗೋಧಿ ಹಿಟ್ಟು 28 ರೂಪಾಯಿ 1 kg ಹ್ಞೂ ಈ ಸೋಡಿ ಆಶೀರ್ವಾದಕ್ಕೆ ಇತ್ತಲ ಏನು ಅಂಥ ಸ್ಪೆಷಲ್ ಏನು ಮಾಡಿ kg 52 ರೂಪಾಯಿ ಹಾಂ ಲೂಜೇ ತಗೋಬೋದಪ್ಪ ಅದರಲ್ಲೇನಿದೆ ಎಲ್ಲ ಸ್ಪೆಷಲ್ ಹಾಂ ಎತ್ಕೊ ನಮ್ಮ ಬ್ಲೇಡ್ ಏನು ಸಿಗ್ತೇನೆ వాటర్ బాటిల్ చేసి నాది ట్యాంక్ పడిపోయానదు మూలన ఖాళీ ಅಲ್ಲೋನೆ ಎತ್ಕೊ ಇನ್ನೇನು ಸಮಾಚಾರ ಒಂದೇ ಕಂಪ್ನಿಲಿ ಇದೆಯಾ ಯಾವಾಗಿಂದ ಓಕೆ 13 ವರ್ಷ ಒಂದೇ ಕಂಪ್ನಿಯಲ್ಲಿ ಎಲ್ಲೂ ಹೋಗಿಲ್ಲ ನೀನು ಬೆಂಗಳೂರು ಆ ಕಡೆ ಎಲ್ಲೂ ಹೋಗಲಿಲ್ಲ ಈಗ ಬಿಟ್ಟರೆ ಇಲ್ಲೇ 4ನೇ ವರ್ಷ 4 ವರ್ಷದಿಂದ 4 ವರ್ಷ ಆಯ್ತು ಇಲ್ಲಿ ನಾನು ಎಲ್ಲ ಕಡೆನೂ ಮಾಡಿದ್ದೀನಿ 1-2 ಕಂಪ್ನಿಗಳು ಬೇಜಾನ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಪರವಾಗಿಲ್ಲ ಈಗ ಪರವಾಗಿಲ್ಲ ಸೆಟ್ಲ್ ಆಗಿದ್ದೀನಿ ನೋಡೋಣ ಇನ್ನೇನು ಪಾರ್ಟಿ ಕ್ರಾಸ್ ಆಯ್ತಲ್ಲ ಅದು ಏಜ್ ಪಾರ್ಟಿ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಎಷ್ಟಾಯ್ತು ಪಾರ್ಟಿ ಹೌದಾ ನಿಮಗೆ 25 ನನಗೆ 15 ಕೆಳಗೆ 36 ಮತ್ತೆ ನಿಮಗೆ ರಘು ಇಲ್ಲಿ ಯಾರು ಸಿಗಲ್ಲ ಮಂಜೇಗೌಡ ರಘು ಎಲ್ಲ ಗ್ಯಾಪ್ ಫೋನ್ ಮಾಡ್ತಾನೆ ಹಾಂ 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 ಅವ್ನು ಧರ್ಮಸ್ಥಳದಲ್ಲ ಅವನು ಯಾಕೆ ಧರ್ಮಸ್ಥಳ ಅಲ್ಲಿ ಕೆಲಸ ಮಾಡ್ತಾನೆ ಧರ್ಮಸ್ಥಳದ ಕೆಲಸ ಅವನು ಈಗ ಅದಿಲ್ಲ ಸಿಗ್ತಾನೆ ಹಾಂ ಅವನೆಲ್ಲ ಅವನೇ ಇರೋದು ಇಲ್ಲೇ ಅವನು ಒಂದೇ ಕಂಪ್ನಿ ಅವನು ಇಂಜಿನಿಯರಿಂಗ್ ಮಾಡ್ದ ಏನು ಅದು ರಬ್ಬರ್ ಟೆಕ್ನಾಲಜಿ ಇದು ಡಿಪ್ಲೊಮಾ ಅಷ್ಟೇ ಡಿಪ್ಲೊಮಾ ಮಾಡೋದಲ್ಲ ಅಷ್ಟೇ ಏನಿಲ್ಲ ಆ ಫೈನಲ್ ಸರ್ಟಿಫಿಕೇಟು ತಗೊಂಡಿದ್ದೆ ನಾನು ಹಾಂ ಅಲ್ಲೇ ಬಿದ್ದೈತೆ ಬಿದ್ದಣ ಹೌದು ನಾನು ತಗೊಂಡಿಲ್ಲ ಫೈನಲ್ ಸರ್ಟಿಫಿಕೇಟು ತಗೊಂಡಿಲ್ಲ ಹಂಗೆ ಓಡಿಸ್ತಾ ಇದ್ದೀನಿ ಮುಗಿದೈತ ನಿದ್ದಕ್ಕೆ ಹಾಂ ಹಾಂ ಎಲ್ಲ ನೋಡಿದ್ದೀನಿ ಫ್ಯಾಮಿಲಿ ಎಲ್ಲ ಯಾರು ನೋಡಿರ್ತೀಯಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀಯ ಈಗಲೂ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯಾ ಹೌದಾ ಕ್ಯಾಮ್ರಾ ಮತ್ತೆ ಇನ್ನೇನು ಸಮಾಚಾರ ಏನಿಲ್ಲ ಆರಾಮಾ ಇಲ್ಲೇ ಮನೆ ಓನಾಗಿ ಜಾಬ್ ಇಲ್ಲೇ ಮನೇನೂ ಇಲ್ಲೇ ಓನ್ ಹೌಸಾ ಈಗ ಕಟ್ಕೊಂಡ್ರಾ ಓ ಸೂಪರ್ ಹಂಗಂದ್ರೆ 2022 ಸೈಟ್ ತಗೊಂಡೆ 2022 22 ಹಾಂ ಹಾಂ
ಮನೆ 24 ಕಂಪ್ಲೀಟ್ ಆಯಿತು. ಓಕೆ 23ಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಂ ಹಾಂ ಇಲ್ಲೇ ಸೆಂಟ್ ಜೋಸೆಫ್ ಹತ್ರನಾ? ಪಕ್ಕದಲ್ಲಿ ರೋಡ್ ಹೋಗುತ್ತಲ್ಲ? ಅದೇ ಇಲ್ಲೇ ಗೊತ್ತು. ಅದು ಪಕ್ಕದಲ್ಲಿ ಒಂದು ರೋಡ್ ಆ ಕಡೆ ಹೋಗುತ್ತಲ್ಲ? ಯಾವ ಕಡೆಗೆ? ಒಳಗಡೆಗೆ. ಹಾಂ ಹಾಂ ಮೇನ್ ರೋಡಿಂದ ಒಳಗಡೆ. ಹಾಂ ಆ ರೋಡಲ್ಲಿ ಅಲ್ಲೆಲ್ಲ ಸೈಟ್ ಎಲ್ಲ ಹುಡುಕ್ದೆ ಏನೋ ಸಿಕ್ಕಿಲ್ಲ ನನಗೆ. ನಾನು ಅಲ್ಲಿ ತೊಗೊಂಡೆ ಇಲ್ಲಿ 30-40 ಇಲ್ಲಿ ತೊಗೊಂಡಿದ್ದೀನಿ ಇಲ್ವಲ್ಲ ಹತ್ರ. ಹಾಂ ಇಲ್ವಲ್ಲ ಯಾವಾಗ? ಈಗ 1 ವರ್ಷ ಆಯ್ತು. ಎಲ್ಲಿ ಇಲ್ವಾರ? ಯಾವ ಲೇಔಟ್? ಇಲ್ವಲ್ಲ ಮುಂದೆ ಬೆಳಕೇರಿ ಹತ್ತದ್ರ. ನಿಂದು ಯಾವ ಸೈಜು? ನಮ್ಮದು 20-40. ಅದಕ್ಕೆ ಇಲ್ಲಿ 20-30 ಸಿಗ್ತಾಯಿತ್ತು ನನ್ನ ಬಡ್ಜೆಟ್ಗೆ. ಬೇಡ ಅಂದ್ಬಿಟ್ಟು 30-40ಗೆ ಹೋದೆ. ದೂರಾದ ಪರವಾಗಿಲ್ಲ ಅಂದ್ಬಿಟ್ಟು. ಮನೇಲಿ ಚೆಕ್ ಪೋಸ್ಟು ಮೇನ್ ರೋಡಲ್ಲೇ ಇದೆ. ಹುಣಸೂರು ಮೇನ್ ರೋಡಲ್ಲೇ. ಒಳಗೆ ಹೋಗ್ಬೇಕಲ್ಲ ಪೂರ? ಹಾಂ ಮೇನ್ ರೋಡಲ್ಲೇ ಇದೆ. ಸೈಡ್ ಬಂದು ಮೇನ್ ರೋಡಲ್ಲೇ ಇದೆ. ಅದು ಎಷ್ಟಾಯಿತು? 16 ಕಡಿಮೆಗೆ ತೊಗೊಂಡಿದ್ದೆ ನಾನು. ಅದಕ್ಕೆ ದೂರ ಬಂದಲ್ಲ ಅದಕ್ಕೆ ಕಡಿಮೆ. ಮನೆಗಿನೇ ಕಟ್ಟಲ್ಲ ನಮ್ಗೆ, ಆಗೋದಿಲ್ಲ. ಬಡ್ಜೆಟು ಆಗೋಲ್ಲ ನಮಗೆ. ಅದರಿಂದ ಬರೀ ಸೈಟ್ ಇಟ್ಟಿರ್ತೀನಿ. ನೋಡೋಣ ಎಲ್ಲ ಲೋನ್ ಗೀನ್ ಎಲ್ಲ ಕ್ಲೋಸ್ ಆದಮೇಲೆ. ಇಲ್ಲಿ SRS ಕಾಲೋನಿ ಒಳಗಡೆನಾ? ಅಲ್ಲಿ ಎಲ್ಲಿ? KV ಆಫೀಸ್. KV ಆಫೀಸು ಬ್ಯಾಕ್ ಆಪೋಸಿಟ್. ಬ್ಯಾಕ್ ಸೈಡ್ ಅಲ್ಲ, ಅದ್ರ ಆಪೋಸಿಟು ಡಾಲ್ಫಿನ್ ಬೇಕ್ರಿ. ಅದ್ರ ಹಿಂದೆನಾ? ರೋಡ್ ಹಾಂ ಮೊದಲೆಲ್ಲಿದೆ? ಅಲ್ಲೆಲ್ಲ ಇದೆಯಲ್ಲ? ಅಲ್ಲೇ ಇರೋದು. ಈ ಕಂಪ್ನಿ ಬಂದಾಗಿಂದ ಅಲ್ಲೇ ಇರೋದು. ಮುಂಚೆ ಹಾಲ್ನಳ್ಳಿ ಆ ಕಡೆ ಇದೆ. ಆ ಕಡೆ. ಈಗ ಎಲ್ಲಿ ನಿಮ್ಮ ಫ್ಯಾಮಿಲಿ ಅಂತ? ಫ್ಯಾಮಿಲಿ ಅಮ್ಮ ಹೌದು. ಒಬ್ಬನೇ ಬಂದ್ಬಿಟ್ಟಿದ್ಯಾ? ನಾನೇ ಸ್ವಲ್ಪ ಐಟಮ್ ಎಲ್ಲ ಬರ್ತೀನಿ. ಅವ್ರ ಮಕ್ಕಳೆಲ್ಲ ಬಂದರೆ ಸುಮ್ಮನೆ ರಂಪ. ಎಷ್ಟು ಮಕ್ಕಳು? ಇಬ್ಬರು ಹೆಣ್ಮಕ್ಳಾ? ಅಪ್ಪ ಅಮ್ಮ ಎಲ್ಲ ಇಲ್ಲಿದ್ದಾರಾ? ಏನು ಊರಲ್ಲಿ ಇರ್ತಾರೆ. ಭಾವ ಅಕ್ಕ ತಂಗಿನ ಅಕ್ಕನ? ತಂಗಿ. ಕೂರ್ಗಳಿ ಅವರು. ಹೌದು ನಿಮ್ಮ ಭಾವ ಕೂರ್ಗಳಿಯವರಾ? ಇನ್ನೇನು ಮಾಡ್ತೀವಿ, ಇಲ್ಲಿ ಹತ್ರ ಆಯ್ತಲ್ಲ ಅಲ್ಲ. ಎಲ್ಲ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಮಾತ್ರ ಅಲ್ಲಿದ್ದಾರೆ ಅಷ್ಟೇ. ನಿಮ್ಮ ಫ್ಯಾಮಿಲಿ ನಿಮ್ಮ ತಂಗಿ ಫ್ಯಾಮಿಲಿಯವರು ಇಲ್ಲೇ ಇದ್ದೀರಾ? ಹಾಂ ನೀವು ಜಾಬ್ ಅಲ್ವಾ? ಏನಾದ್ರು ಕೆಲಸದಲ್ಲಿದ್ದಾರೆ ನಿಮ್ಮ ಭಾವ? ಫೈನಾನ್ಸು. ಹಾಂ ಕೂರ್ಗಳಿನ ಸ್ವಂತ ಮನೆ. ಮನೆ ಬಾಡಿಗೆ ಎಲ್ಲ. ನಂಬರ್ ಇದೆ ಅಲ್ವಾ? ನಂಬರ್ ಇದೆ ಮಾಡಲ್ಲ. ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡ್ತೀನಿ. ಹಾಂ ಇದೆ ಬಿಡಿ ಇದೆ. ಯಾರು ಕಾಂಟ್ಯಾಕ್ಟು ಇಲ್ಲ ಈಗ. ಸುಮ್ಮನೆ ಮಾಮೂಲಿ ಡ್ಯೂಟಿಗಳು ಬರೋದು ಹೋಗೋದು ಅಷ್ಟೇ. ನೀವು ಮಾಮೂಲಿ ಜನರು? ಹಾಂ ಜನರೇಷನ್. ಯಾವ ಡಿಪಾರ್ಟ್ಮೆಂಟು? ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ನಿಂದು ಎಕ್ಸ್ಪೀರಿಯನ್ಸ್ ಕ್ವಾಲಿಟಿ? ನಾನು ಯುಟಿಲಿಟಿ ಇದ್ದೀನಿ. ಯುಟಿಲಿಟಿಯಲ್ಲಿ ಇದೆಯಲ್ಲ. JK ಟ್ರೈ ಮಾಡಿದಾನೆ? ಅದು MGM ಅಲ್ಲಿ ಮಾಡ್ದ ಅಂತ? MGM ಅಲ್ಲಿ ನಮ್ಮ JK ಹತ್ರ ಯಾವುದೋ ಕಂಪ್ನಿ ಮಿಲೇನಿಯಂ ಕೆಮಿ ಫಾರ್ಮ. ಈಗ JK ಪಕ್ಕದಲ್ಲಿ ಮಿಲೇನಿಯಂ ಕೆಮಿ ಫಾರ್ಮ ಇದೆ. ಅಲ್ಲೊಂದು 6 ತಿಂಗಳು ಮಾಡಿದ್ದೆ ನಾನು. ಕೆಮಿಕಲ್ ಫ್ಯಾಕ್ಟ್ರಿ ಮಿಲೇನಿಯಂ ಕೆಮಿ ಫಾರ್ಮ ಅಂತ. ಅದು 6 ತಿಂಗಳು ಮಾಡಿದೆ ಅಷ್ಟೇ. ಮಗನ? ಹಾಂ ಮಗ. ನೋಡಿದ್ದೀನಿ ಎಲ್ಲ. ಹಾಂ ನೋಡಿಲ್ಲ ಅಷ್ಟೇ. ಸರಿ ಸರಿಯದಾ? ಆಕ್ಟಿವ್ ಆಗಿರ್ತೀರಿ. ಆಯಿತು. ಓಕೆ ನಾನು ಸ್ವಲ್ಪ ಐಟಮ್ ತಗೋಬೇಕು. ಹಾಂ ನೀವು ಬನ್ನಿ ಮನೆ ಹತ್ರ ಬಂದರೆ. ಇಲ್ಲಿ ಮನೆ ಫ್ಯಾಮಿಲಿ ಬಂದರೆ ಇಲ್ಲಿಗೆ ಹೋಗೋದು ನಮ್ಮ ಮನೆ ಹತ್ರ. ಇನ್ನೊಂದಿನ ಬರೋಣ. ಹಾಂ ಇಲ್ಲೇ ಇರ್ತೇವೆ. ಫೋನ್ ನಂಬರ್ ಆಯ್ತಲ್ಲ? ಹಾಂ ಮಾಡಿ. ಆಯ್ತು ತಗೊಂಡು. ಓಕೆ ಬಾಯ್. ಆಯಿತಾ? ಇದು ತಗೋಬೇಕಾ? ಇಲ್ಲ ಸ್ವಲ್ಪ ಐತೆ ನೋಡ್ತೀನಿ. ಹಾಂ ಆಯಿತಾ? ಆಯಿತಾ? ಹಾಂ ಇದು ಅದೇ ಹಾಂ ಇರಿ ಹೌದಾ?
ಇಲ್ಲ ಹೊಡೆದೋಗಿಲ್ಲ ಆಗಿಲ್ಲ ಹೊಡೆದೋಗಿದ್ಯಾ ಹಾಂ ಮೇಲೆ ಹಾಂ ಇಲ್ಲಿ ಟೇಪ್ ಹಾಕಿದ್ರೆ ಏನಾಗಲ್ಲ. ಅಜಯ್ ಸರ್ ಟೇಪ್ ಟೇಪ್ ಟೇಪ್. ಐದು ಆನ್ಲೈನ್ ಪೇಮೆಂಟಾ? ಆನ್ಲೈನ್ ಒಂದು ನಿಮಿಷ ಆಫ್ ಆಗಿದೆ ಕ್ಯಾಮ್ರಾ. ಸರಿ ಕ್ಯಾಮ್ರಾ ಆಫ್. ಹಾಂ ಆಫ್ ಆಗಿದೆ. ಹಾಂ ಹೋಗ್ತಾ ಇದ್ದೀವಿ ನೋಡಿ. ಹೇಳಿ ಮಾಡಿ ನೋಡಿ. Exit.